ಡಿ ಕೆ ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಕ್ರಸಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು, ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿನ ರೆಸಿಡೆನ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನ ನಾವು ಪತ್ತೆ ಮಾಡಿದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ಇವತ್ತು ಮದ್ರಾಸದಲ್ಲಿ, ಮಸೀದಿಗಳಲ್ಲಿ, ಶಾಲೆಗಳಲ್ಲಿ ಒಂದು ಜಾಗದಲ್ಲಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಾಡಿರುವಂತ ಉದ್ದೇಶ ಇದೆ. ನಿನ್ನ 50 ರೂಪಾಯಿ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ ಅಂದ್ರೆ ಇಲ್ಲಿ ಇದೆ. ಗೋವಿಂದರಾಜನಗರದ ಒಂದು ವರದಿ ಏನಿದೆ ಇದರಲ್ಲಿ, ರಾತ್ರಿ 518 ವೋಟ್ ಇದೆ, ಬೆಳಗಿನ ಜಾವ 650 ಆಗುತ್ತೆ. ಇನ್ನು ಕೆಲವು ಕಡೆ ನಮ್ಮವರನ್ನ ಕಿತ್ತಾಕ್ತಾರೆ. ಅಂದ್ರೆ ಸಂಜೆ 700 ವೋಟ್ ಇರುತ್ತೆ, ಬೆಳಿಗ್ಗೆ ಆಗುವಾಗ ಅದು 500 ಆಗಿರುತ್ತೆ. ಯಾರು ನಿಮ್ದು ಆಯ್ತು, ನಿಮ್ಮ ಮಸೀದಿಗಳಲ್ಲಿ ಮದ್ರಾಸಗಳಲ್ಲಿ ಕೆಲಸ ಮುಗಿಯಿತು. ಯಾರು ಇಲ್ಲಿ ವೋಟರ್ಸ್ ಇದ್ದಾರೆ ಅವರ ಅಡ್ರೆಸ್ ಚೇಂಜ್ ಆಗಿದ್ರು, ಈ ಮನೆಯಿಂದ ಅವರು ಆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವರು ಇಲ್ಲಿ ಇಲ್ಲ, ಅವರಿಲ್ಲಿ ವಾಸ ಇಲ್ಲ ಅನ್ನುವಂತ ವರದಿಯನ್ನು ಇವತ್ತು ನಿಮ್ಮ ಅಧಿಕಾರಿಗಳು BLOಗಳು ಕೊಡ್ತಿದ್ದಾರೆ. ಅಂದ್ರೆ ಯಾರು ಎಜುಕೇಟೆಡ್ ವೋಟರ್ಸ್ ಇದ್ದಾರೆ ಅವರನ್ನ ಕಿತ್ತಾಕು, ಎಲ್ಲಿ ಅಲ್ಪಸಂಖ್ಯಾತರು ವೋಟರ್ಸ್ ಇದ್ದಾರೆ ಅವರಿಗೆ ಮೈಗ್ರೇಷನ್ ಅನ್ನು ಕೂಡ ಕರ್ಕೊಂಡು ಬಂದು ಸೇರಿಸು. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ರೀತಿ. ವೋಟ್ ಚೋರಿ ಅಂದ್ರೆ ಇದು. ಮತ ಕಳ್ಳತನವನ್ನ ಮಾಡೋದಕ್ಕೆ ನೀವು ಇವತ್ತಿಂದ ದಾರಿ ಹುಡುಕ್ತಾ ಇದ್ದೀರಿ. ಕಾಂಗ್ರೆಸ್ ಅಂದ್ರೆ ಮತ ಕಳ್ಳತನ, ಕಾಂಗ್ರೆಸ್ ಅಂದ್ರೆ ಫೋರ್ಜರಿ, ಕಾಂಗ್ರೆಸ್ ಅಂದ್ರೆ ಅಕ್ರಮ ವಲಸಿಗರಿಗೆ ಭಾರತದೊಳಗೆ ಸೇರಿಸುವಂತ ಒಂದು ದೊಡ್ಡ ಪಾರ್ಟಿ ಇದಾಗಿದೆ. ಅಧಿಕೃತವಾಗಿ ಇಲ್ಲಿ ಸರ್ಕಾರ ಮಾಡ್ತಾ ಇದೆ, ಅಧಿಕೃತವಾಗಿ ಇಲ್ಲಿ ಮಾಡ್ತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಹಾಗೆಯೇ ನಾನು ನಿನ್ನೆಲ್ಲ ಮೊನ್ನೆ ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಇದನ್ನು ಒಪ್ಪಬಾರದು. ಯಾಕೆಂದ್ರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗ್ಲೇ ನಾವು ಅನುಭವಿಸಿದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ. ಅಕ್ರಮ ವಲಸಿಗರು ಚಿಕ್ಕಮಂಗ್ಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರ್ಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳನ್ನ ಅಪಹರಿಸುವಂತದ್ದು ಹಲವಾರು ಉದಾಹರಣೆಗಳು, ಹಲವಾರು ಕೇಸ್ಗಳನ್ನು ನಾವು ಕಂಡಿದ್ದೀವಿ. ಇದಾದ ಮೇಲೆ ಕೂಡ ಎಚ್ಚೆತ್ತುಕೊಳ್ಳದಂತ ಸರ್ಕಾರ ಕೇವಲ ಮತಬೇಟೆಯಲ್ಲಿ ತೊಡಗಿಸಿಕೊಂಡಿದೆ. ಅಧಿಕಾರ ಮಾಡ್ತಾ ಇಲ್ಲ, ಇವರು ಕಾನೂನು ಮಾಡ್ತಾ ಇಲ್ಲ. ಕಾನೂನನ್ನ ಉಲ್ಲಂಘನೆ ಮಾಡುವಂತದನ್ನು ಮಾಡ್ತಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಅನ್ನ ಉಲ್ಲಂಘನೆ ಮಾಡುವಂತದನ್ನ ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಈ PRC ಅನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕರ್ನಾಟಕದ ನಾಗರಿಕರೇ, ನಾವೆಲ್ಲರೂ ದೇಶದ ನಾಗರಿಕರು. ನಮ್ಗೆ ಯಾವ್ದು ಕೂಡ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾವಿಲ್ಲಿಯವರೇ, ನಮ್ಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ, ನಮ್ಗೆ ಪಾಸ್ಪೋರ್ಟ್ ಸಿಕ್ಕಿದೆ, ಇನ್ಯಾರೋ ಕೆಲವರಿಗೆ BPL ಕಾರ್ಡ್ ಸಿಕ್ಕಿದೆ, ಯೋಜನೆಗಳು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇನ್ನು ಹೊಸದಾಗಿ ನೀವೊಂದು PRC ಮಾಡಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ